ನಿವೃತ್ತ ಪ್ರಾಂಶುಪಾಲರಾದ ಎನ್ ತಮ್ಮಣ್ಣಗೌಡರವರ 7 ಪುಸ್ತಕಗಳ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಯವರು ನೆರವೇರಿಸಿದರು. ಪಟ್ಟಣದ ಬಿಜಿಎಸ್ ಸಭಾಂಗಣದಲ್ಲಿ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಸಹಯೋಗದಲ್ಲಿ ವಿಶ್ರಾಂತ ಪ್ರಾಂಶುಪಾಲರಾದ ಎನ್ ತಮ್ಮಣ್ಣಗೌಡ ಹಾಗೂ ಪ್ರೊಫೆಸರ್ ನರಸಿಂಹಗೌಡರವರು ರಚಿಸಿರುವ ಸಪ್ತಕೃತಿಗಳನ್ನು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಶ್ರೀ 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 ನಿರ್ಮಲಾನಂದನಾಥ ಮಹಾಸ್ವಾಮೀಜಿ, ಪೂಜ್ಯ ಶ್ರೀ ಪುರುಷೋತ್ತಮಾನಂದನಾಥ ಸ್ವಾಮೀಜಿ, ಪೂಜ್ಯ ಶ್ರೀ ಶ್ರೀ ಶಂಭುನಾಥ ಮಹಾಸ್ವಾಮೀಜಿಗಳು ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ಸುಮಾರು 2ನೇ ಶತಮಾನದಲ್ಲಿ ವಜ್ರಾಯನ ಪರಂಪರೆ ಬೌದ್ಧ ಧರ್ಮದಲ್ಲಿ 2 ಇತ್ತು. ಬುದ್ಧನ ನಂತರದಲ್ಲಿ ಹೀನಯಾನ, ಅದರ ತದನಂತರದಲ್ಲಿ ಮಹಾಯಾನ, ಇನ್ನು ಒಂದು ಸ್ವಲ್ಪ ಮುಂದಕ್ಕೆ ಹೋದ್ಮೇಲೆ ವಜ್ರಾಯನ ಅಸ್ತಿತ್ವಕ್ಕೆ ಬಂತು. ಯಾವ ಯಾವ ತತ್ವಗಳ ವಿರುದ್ಧ ಸಿದ್ಧಾರ್ಥ ಹುಟ್ಟಿ ಬುದ್ಧನಾದ ಕಾಲಘಟ್ಟದಲ್ಲಿ ತಾಂಡವಾಡ್ತಾ ಇದ್ದು ಸಮಾಜದಲ್ಲಿ ಪರಿವರ್ತನೆಗೋಸ್ಕರ ಬುದ್ಧ ಯಾವ ಸಂಘವನ್ನು ಪ್ರಾರಂಭಿಸಿದನೋ, ಯಾವ ತತ್ವಗಳನ್ನು ಕೊಟ್ಟನೋ, ಅದೇ ಪರಂಪರೆ ಕೇವಲ ದೊಡ್ಡ ಸಾಹಿತ್ಯಗಳು ಸಾಧ್ಯ ಇಲ್ಲ. ಇದ್ದಕ್ಕೆ ಒಬ್ಬ ಪ್ರೊಫೆಸರ್ ಇದ್ದರೆ ಅದು ಜಯಪ್ರಕಾಶ್ ಗೌಡ ನಮ್ಮ ಮೊದಲಿನ ಕೂಡ ನಾವು ತಿಳ್ಕೊಂಡಿದ್ದೇವೆ. ತಿಳುವಳಿಕೆ ಇನ್ನು ನಮ್ಮ ಗುರುಗಳು ಶಿವರಾಜರು ಏನಾದರೂ ಈ ಕ್ಷೇತ್ರದಲ್ಲಿ 3ನೇ ಬಾರಿ ಶಾಸಕನಾಗಿ ಪೂಜ್ಯರ ಆಶೀರ್ವಾದ. ಈ ಕಾರ್ಯಕ್ರಮದಲ್ಲಿ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸಿಎನ್ ಬಾಲಕೃಷ್ಣ, ಮಾಜಿ ಶಾಸಕರಾದ ಸಿಎಸ್ ಪುಟ್ಟೇಗೌಡರು, ಮಾಜಿ ಎಂಎಲ್ಸಿ ಗೋಪಾಲಸ್ವಾಮಿ, ಮಂಡ್ಯ ಕರ್ನಾಟಕ ಸಂಘದ ಅಧ್ಯಕ್ಷ ಪ್ರೊಫೆಸರ್ ಜಯಪ್ರಕಾಶ್ ಗೌಡರು, ಗಾಂಧಿ ಸ್ಮಾರಕ ಭವನದ ಕಾರ್ಯದರ್ಶಿ ಜೆವಿ ಶಿವರಾಜು, ಆಂಧ್ರಪ್ರದೇಶದ ತೆರಿಗೆ ಆಯುಕ್ತರಾದ ಜಯರಾಮ್ ರಾಯಪುರ, ಶ್ರೀ ಆದಿಚುಂಚನಗಿರಿ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲರಾದ ಡಾಕ್ಟರ್ ಎಂಕೆ ಮಂಜುನಾಥ್, ಸಿಸಿ ಕುಮಾರ್, ವಿಶ್ರಾಂತ ಪ್ರಾಂಶುಪಾಲರಾದ ತಮ್ಮಣ್ಣಗೌಡ, ನರಸಿಂಹೇಗೌಡ ಸೇರಿದಂತೆ ಇತರರು ಹಾಜರಿದ್ದರು. ಮಂಜುನಾಥ್, ಐಕೆ ಟಿವಿ 46 ನ್ಯೂಸ್ ಕನ್ನಡ, ಚನ್ನರಾಯಪಟ್ಟಣ. You are watching TV 46 News Kannada.